ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಬರ್ಡೇ ವ್ಲಾಗು. ನಾನು ಯಾವ ಥರ ಎಂಜಾಯ್ ಮಾಡಿದೆ ನನ್ನ ಬರ್ಡೇ ದಿನ ನೀವೇ ನೋಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. చెప్పు హ్యాపీ బర్త్డే చెప్పు మిల్లి పోతాకి. ಫ್ರೆಂಡ್ಸ್, ನನ್ನ ಬರ್ಡೇ ದಿನ ಸಿಂಪಲ್ ಆಗಿ ಮನೆಯಲ್ಲಿ ಕೇಕ್ ಕಟ್ ಮಾಡಿದ್ವಿ. ರೆಡ್ ವೆಲ್ವೆಟ್ ಕೇಕ್ ತಂದಿರು, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಟುಡೇ ವ್ಲಾಗ್ ಸ್ಪೆಷಲ್ ಬಂದುಬಿಟ್ಟು ಕಂಪ್ಲೀಟ್ಲಿ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ, ಯಾವ ಥರ ಎಂಜಾಯ್ ಮಾಡಿದೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವೀಡಿಯೋಸ್ ನೋಡ್ತಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಇಯರ್ ಬರ್ಡೇಗೆ ನನ್ನ ಡಾಟರ್ಸ್ ಇಬ್ಬರು ಸೇರಿ ನನಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಏನಿದೆ ನೋಡಬೇಕು ಅದರಲ್ಲಿ. ಕೇಕ್ ಕಟ್ಟಿಂಗ್ ಎಲ್ಲಾನು ಮುಗೀತು. ಈಗ ಎಲ್ರೂ ಒಂದೊಂದು ಪೀಸ್ ಕೇಕ್ ತಿಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಿದ್ದೀವಿ. ತುರ್ಕಲ್ಲ. ನಮ್ಮ ಭಾವ ಕೇಕ್ ಕಟ್ ಮಾಡ್ತಿದ್ದಂಗೆನೆ ಭಯ ಆಯಿತು, ಏನೋ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು. ಅಂದ್ಕೊಂಡಾಗೆ ಹಾಗೆ ಮಾಡಿದ್ರು ಅವರು. ಕ್ರೀಮ್ ಎಲ್ಲ ಅಪ್ಲೈ ಮಾಡಿ ಹಾಗೆ ನಮ್ಮ ಅಕ್ಕಗೂ ಭಾವಾಗೂ ಕೇಕ್ ತಿನ್ನಿಸಿ, ಮತ್ತು ನನ್ನ ಡಾಟರ್ಸ್ ಗಿಫ್ಟ್ ಕೊಟ್ಟಿದ್ರಲ್ಲ ಅದು ಏನಿರ್ಬೋದು ಅಂತ ಹೇಳಿಬಿಟ್ಟು ಓಪನ್ ಮಾಡ್ತಿದ್ದೆ, ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಫ್ರೆಂಡ್ಸ್, ನನ್ನ ಡಾಟರ್ಸ್ ಇಬ್ರು ಚಾಕ್ಲೇಟ್ ಗಿಫ್ಟಾಗಿ ಕೊಟ್ಟಿದ್ರಲ್ಲ, ತುಂಬಾ ಇಷ್ಟ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲಾನು ಮುಗಿಸ್ಕೊಂಡು ಈಗ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಔಟ್ಸೈಡ್ ಹೋಗ್ತಾ ಇದ್ವಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾವು ಟುಡೇ ಹೋಗ್ತಾ ಇರೋದು ಹೈ ವ್ಯೂ ಅಲ್ಟ್ರಾ ಲಾಂಜ್ ರೆಸ್ಟೋರೆಂಟ್ಗೆ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಬ್ರಿಗೇಡ್ ಗೇಟ್ವೇ ಕ್ಯಾಂಪಸ್ ಅಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಇದೆ ಅಲ್ಲ, ಅದರ ಮೇಲೆ ಬರುತ್ತೆ ಈ ರೆಸ್ಟೋರೆಂಟು. ಟಾಪ್ ಅಲ್ಲಿ ಬನ್ನಿ ನೋಡೋಣ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ರಾಜಾಜಿನಗರ್ ಓರಿಯನ್ ಮಾಲ್ ಇದೆ ಅಲ್ಲ, ಓರಿಯನ್ ಮಾಲ್ ಪಕ್ಕದಲ್ಲಿ ಬರುತ್ತೆ ಬ್ರಿಗೇಡ್ ಗೇಟ್ವೇ. ನೀವು ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಬಸ್ ಕನ್ವೀನಿಯಂಟ್ ಎಲ್ಲಾನು ತುಂಬಾ ನಿಯರೆಸ್ಟ್ ಅಲ್ಲಿ ಇದೆ, ಆರಾಮ್ಸೆ ವಿಸಿಟ್ ಮಾಡ್ಬೋದು. ನೀವೇನಾದ್ರೂ ಇನ್ ಕೇಸ್ ಮೆಟ್ರೋದಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಮೆಟ್ರೋ ಸ್ಟೇಷನ್ಸ್ ಕೂಡ ತುಂಬಾ ನಿಯರೆಸ್ಟ್ ಅಲ್ಲಿ ಇದೆ. ನಿಯರ್ ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಕೂಡ ತುಂಬಾ ನಿಯರ್ ಇದೆ ಇಲ್ಲಿ. ಎಕ್ಸಾಕ್ಟ್ಲಿ ಓರಿಯನ್ ಮಾಲ್ ಪಕ್ಕದಲ್ಲೇ ಬರುತ್ತೆ ನೋಡಿ. ಇದು ಓರಿಯನ್ ಮಾಲ್ ಬ್ಯಾಕ್ ಸೈಡ್ ವ್ಯೂ. ತುಂಬಾನೇ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಲೈಟಿಂಗ್ಸ್ ಅಲ್ಲಿ. ಕ್ರಿಸ್ಮಸ್ ಟ್ರೀ ಕೂಡ ಇಟ್ಟಿದ್ದಾರೆ. ಇಲ್ಲಿ ನೈಟ್ ವ್ಯೂ ನೋಡೋದೇ ಒಂಥರ ಖುಷಿ, ಕಲರ್ಫುಲ್ ಆಗಿ ಕಾಣ್ತಿದೆ ಎಲ್ಲಾನು, ತುಂಬಾನೇ ಚೆನ್ನಾಗಿದೆ. ಫೈನಲಿ ಎಂಟ್ರೆನ್ಸ್ ಹತ್ರ ಬಂದ್ವಿ. ಫ್ರೆಂಡ್ಸ್, ಇಲ್ಲೂ ಕೂಡ ವ್ಯಾಲೆಟ್ ಪಾರ್ಕಿಂಗ್ ಸರ್ವಿಸ್ ಇದೆ. ಯಾವುದೇ ರೀತಿಯಾಗಿರೋ ವೆಹಿಕಲ್ ಟೆನ್ಷನ್ ಇಲ್ದಿರ ಆರಾಮ್ಸೆ ಹೋಗಿ ನಾವು ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಒಳಗಡೆ ಎಂಟರ್ ಆಗಿದ ತಕ್ಷಣ ನಮಗೆ ರಿಸೆಪ್ಷನ್ ಏರಿಯಾ ಸಿಗತ್ತೆ. ಇಲ್ಲೂ ಕೂಡ ಕ್ರಿಸ್ಮಸ್ ಟ್ರೀನ ಅರೇಂಜ್ ಮಾಡಿದ್ದಾರೆ. ಈಗ ನಾವು ಮೇಲೆ ಹೋಗ್ಬೇಕು 30th ಫ್ಲೋರ್ ವರ್ಗೂನು. ಲಿಫ್ಟ್ ಅಲ್ಲಿ ಹೋಗ್ಬೇಕಾಗಿರುತ್ತೆ. ಬನ್ನಿ ಹೋಗೋಣ. ಹೋಗ್ತಾ ಇದ್ರೆ ವ್ಯೂ ಮಾತ್ರ ಆಸಮ್ ಅಂತಾನೆ ಹೇಳ್ಬೋದು ಲಿಫ್ಟ್ ಅಲ್ಲಿ. ಇದು 30th ಫ್ಲೋರ್. 30th ಫ್ಲೋರ್ ಅಲ್ಲಿ ಎಂಟ್ರೆನ್ಸ್ ಗೆನೆ ಈ ತರ ರಿಸೆಪ್ಷನ್ ಇದೆ. ಹಾಗೆ ವೇಟಿಂಗ್ ಏರಿಯಾ ಕೂಡ ಇದೆ. ಸೋಫಾಸ್ ಎಲ್ಲಾನು ಅರೇಂಜ್ ಮಾಡಿದ್ದಾರೆ. ಆರಾಮ್ಸೆ ನಾವು ರಿಲ್ಯಾಕ್ಸ್ ಮಾಡ್ಬೋದು. ಫ್ರೆಂಡ್ಸ್, ನಾವು 30th ಫ್ಲೋರ್ ವರ್ಗು ಹ್ಯಾಪಿಯಾಗಿ ಲಿಫ್ಟ್ ಅಲ್ಲಿ ಬರ್ಬೋದು. 30th ಫ್ಲೋರ್ ಇಂದ 31st ಫ್ಲೋರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಬೇಕಾ ಅಂತ ಥಿಂಕ್ ಮಾಡೋರ್ಗೋಸ್ಕರ ಇಲ್ಲಿ ಎಸ್ಕಲೇಟರ್ ಸರ್ವಿಸ್ ಕೂಡ ಇದೆ. ಹ್ಯಾಪಿಯಾಗಿ ಎಸ್ಕಲೇಟರ್ ಅಲ್ಲಿ 30th ಫ್ಲೋರ್ ಇಂದ 31st ಫ್ಲೋರ್ಗೆ ಹೋಗ್ಬೋದು. 31st ಫ್ಲೋರ್ಗೆ ಎಂಟರ್ ಆಗಿದ ತಕ್ಷಣ ಇಲ್ಲಿ ಜೀಬ್ರಾ ವಾಲ್ಸ್ ಕರ್ವಿ ಲುಕ್ ಇದೆ. ತುಂಬಾನೇ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ. ಮಕ್ಕಳು ಫುಲ್ ಅಟ್ರಾಕ್ಟಿಂಗ್ ಆಗಿ ನೋಡ್ತಾ ಇದ್ರು. ಫ್ರೆಂಡ್ಸ್, ನಾವು ರೆಸ್ಟೋರೆಂಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಸಿಗೋದು ಬಾರ್ ಕೌಂಟರ್ ವಿತ್ DJ. ತುಂಬಾನೇ ಕಲರ್ಫುಲ್ ಆಗಿ ಕಾಣ್ತಿದೆ ಒಳಗಡೆ ಲುಕ್ಕು. DJ ಮಾತ್ರ ಒಂದ್ ರೇಂಜಿಗಿತ್ತು, ಬಟ್ ನಾನು ಇಲ್ಲಿ ರಿಮೂವ್ ಮಾಡಿದೀನಿ. ಫ್ರೆಂಡ್ಸ್, ನಾನು ಇಲ್ಲಿ ಬರ್ತಿರೋದಾದ್ರೆ ಫಸ್ಟ್ ಟೈಮು. ತುಂಬಾನೇ ಚೆನ್ನಾಗಿ ಅನ್ಸ್ತಿದೆ, ಎಕ್ಸೈಟ್ಮೆಂಟ್. ಯಾವ ತರ ಇದೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ 2 ಕಡೆ ರೆಸ್ಟೋರೆಂಟ್ ಇದೆ. ರೂಫ್ ಟಾಪ್ ರೆಸ್ಟೋರೆಂಟ್. ಇಲ್ಲಿ ಬರಬೇಕಾದ್ರೆ ಫಸ್ಟೇ ಬುಕ್ ಮಾಡ್ಕೊಂಡು ಬನ್ನಿ, ರಿಸರ್ವ್ ಮಾಡಿರಬೇಕು. ಬಿಕಾಸ್ ತುಂಬ ಜನ ಇರ್ತಾರೆ, ವೆಯ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ, ಅದರಿಂದ.
ನೀವು ಯಾರಾದರೂ ಇಲ್ಲಿ ಬರಬೇಕಂತ ಹೇಳಿದ್ರೆ ಫಸ್ಟೇ ರಿಸರ್ವ್ ಮಾಡ್ಕೊಂಡು ಬನ್ನಿ. ಯಾವುದೇ ಥರ ರಿಸರ್ವೇಷನ್ ಚಾರ್ಜಸ್ ಏನೂ ಇರಲ್ಲ ಇಲ್ಲಿ. ಹಾಗೆ ಕಿಡ್ಸ್ನೂ ಕೂಡ ಅಲೋ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. 30 ಫ್ಲೋರ್ಸ್ ಮೇಲೆ ಇದ್ದೀವಿ ಫ್ರೆಂಡ್ಸ್. ಹಾಗೆ ಅಲ್ಲಿ ವಾಲ್ಗೆ ಒಂದು ಕಡೆ ಬ್ಲೂ ಹೈಲೈಟ್ ಮಾಡಿದ್ದಾರೆ, ಬ್ಲೂ LED ವಿತ್ ರೆಸ್ಟೋರೆಂಟ್ ನೇಮ್ ಹೈ ವ್ಯೂ ಅಂತ ಹೇಳಿಬಿಟ್ಟು. ನೈಟಲ್ಲಿ ಸಖತ್ತಾಗಿ ಕಾಣ್ತಾ ಇದೆ, ಅದು ಮಾತ್ರ ತುಂಬಾ ಚೆನ್ನಾಗಿ ಅನಿಸ್ತು. ಹಾಗೆ ಅಲ್ಲಿ ಲೈಟಿಂಗ್ ಎಫೆಕ್ಟ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮ ಮಿಲ್ಕಿ ನೋಡಿ ಯಾವ ಥರ ಅಬ್ಸರ್ವ್ ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು. ಆ ಲೈಟ್ ಬರ್ತಾ ಇದೆ, ಅವಳು ಏನೋ ಬರ್ತಿದಲ್ಲ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾಳೆ. ಅಬ್ಸರ್ವ್ ಮಾಡಿ ಮಾಡಿ ಫೈನಲಿ ಆ ಲೈಟ್ ಬರೋ ಅಷ್ಟೊತ್ತಿಗೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹೇಗೆ ಕುಣಿತಿದ್ದಾಳೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕಿಡ್ಸ್ನ ಕರ್ಕೊಂಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅವರು ಕೂಡ. ಫ್ರೆಂಡ್ಸ್ ಹಾಗೆ ಇಲ್ಲಿ ಫುಡ್ ಆರ್ಡ್ರ್ ಮಾಡೋಣ. ಇಲ್ಲೂ ಕೂಡ ಸ್ಕ್ಯಾನರ್ ಸರ್ವಿಸ್ ಏನೇನೆ, ಆನ್ಲೈನ್ ಥ್ರೂನೇ ಆರ್ಡ್ರ್ ಮಾಡಬೇಕು ಸ್ಕ್ಯಾನರು. ಪ್ರೈಸಸ್ ಯಾವ ಥರ ಇದೆ ಅಂತ ಹೇಳಿದ್ರೆ ಯಾವುದೊಂದೂ ಕಡಿಮೆನೇ ಇಲ್ಲ. ಮಿನಿಮಮ್ 1000 ಮೇಲೇ ಇದೆ ಯಾವ ಐಟಮ್ ನೋಡಿದ್ರು. ನಾರ್ಮಲ್ ವಾಟರೇನೆ, ಸ್ಪಾರ್ಕ್ಲಿಂಗ್ ವಾಟರ್ ಅಂತೆ 300 ರುಪೀಸ್ ಇದೆ ನಾರ್ಮಲ್ ವಾಟರೇನೆ. ಅದು ಯಾವುದೋ ಅರ್ಸ್ ಫೈನೆಸ್ಟ್ ವಾಟರ್ ಅಂತೆ. ಟ್ರೈ ಮಾಡೇ ಬಿಡೋಣ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡ್ಕೊಂಡ್ವಿ ಅದನ್ನೇ. ಫೈನೆಸ್ಟ್ ವಾಟರು ಡಿಫ್ರೆನ್ಸ್ ಏನೂ ಇಲ್ಲ, ನಾರ್ಮಲ್ ವಾಟರ್ ಥರನೇ ಇದೆ. ಹಾಗೆ ಫುಡ್ ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡಿದ್ವಿ. ಮಿನಿಮಮ್ ನೀವು ಏನೇ ಆರ್ಡ್ರ್ ಮಾಡಿ ಒಂದು ½ ಅನ್ ಅವರ್ ವೆಯ್ಟ್ ಮಾಡಬೇಕಾಗಿರುತ್ತೆ, ಅಷ್ಟು ಡಿಲೇ ಇದೆ ಸರ್ವಿಸ್ ಮಾತ್ರ. ನಾವು ಫುಡ್ ಆರ್ಡ್ರ್ ಮಾಡಿ ಆರಾಮ್ಸೆ ಓಡಾಡ್ಕೊಂಡು ಒಂದು ½ ಅನ್ ಅವರ್ ವೆಯ್ಟ್ ಮಾಡ್ಬೋದು. ನಾವು ಕ್ರಿಸ್ಪಿ ಕಾರ್ನ್ ತೊಗೊಂಡಿದ್ವಿ, ಹಾಗೆ ಚಿಕನ್ 65 ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಒಂದು ಐಟಮ್ಗೆ 1000 ಮೇಲೆ ಪೇ ಮಾಡಿದ್ರು ಕೂಡ ಅದು ವರ್ತ್ ಅಂತಲೇ ಹೇಳ್ಬೋದು. ಟೇಸ್ಟ್ ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದು ತಂದೂರಿ ಜಿಂಗಾ ಕಸುಂಡಿ. ಐಟಮ್ ನೇಮೇ ಹೊಸದಾಗಿ ಅನಿಸ್ತಿದೆ, ಅದು ಹೊಗೆ ಕೂಡ ಬರ್ತಿದೆ. ಸ್ಟೀಮಲ್ಲಿ ಫ್ರೈ ಮಾಡಿರೋದು ಚಿಕನ್ನ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಟ್ ಪ್ರೈಸು ಕೂಡ ಅದೇ ಥರನೇ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಕಡಿಮೆ ಅಂತೂ ಯಾವುದೂ ಸಿಗಲ್ಲ, ಎಲ್ಲನೂ 1000 ಮೇಲೇ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾವು ಊಟ ಮಾಡಿಕೊಂಡು ಹಾಗೆ ಕೆಲವೊಂದು ಸೆಲ್ಫೀಸ್ನ ತೊಗೊಂಡ್ವಿ ಫ್ರೆಂಡ್ಸ್. ಹಾಗೆ ಊಟ ಎಲ್ಲನೂ ಮುಗಿಸ್ಕೊಂಡು ರೂಫ್ ಟಾಪ್ ಏರಿಯಾಗೆ ಬಂದ್ವಿ. ತುಂಬಾ ಚೆನ್ನಾಗಿದೆ, ಕಂಪ್ಲೀಟ್ ಬ್ಲೂ ಕಾಣಿಸ್ತಿದೆ ಎಲ್ಲನೂ. ಬ್ಲೂ ಹೈಲೈಟ್ ಮಾಡಿದ್ದಾರೆ. ಬಟ್ ತುಂಬ ಹೆವಿ ಚಳಿ ಆಗ್ತಾ ಇತ್ತು. ಇಲ್ಲಿ ನಿಂತ್ಕೊಂಡು ಸಿಟಿ ನೋಡೋದೇ ತುಂಬ ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯೆನ್ಸು. ಬಿಕಾಸ್ 30 ಫ್ಲೋರ್ಸ್ ಮೇಲೆ ಇರ್ತೀವಿ, ಕೆಳಗಡೆ ನೋಡಿ ಯಾವ ಥರ ಕಾಣ್ತಿದೆ ಸಿಟಿ ಅಂತ ಹೇಳಿಬಿಟ್ಟು. ನೈಟ್ ವ್ಯೂ ಮಾತ್ರ ಆಸಮಾಗಿರುತ್ತೆ ಇಲ್ಲಿ. ಹಾಗೆ ಏನಾದರೂ ಸ್ವಲ್ಪ ಅರ್ಲಿಯಾಗಿ ಬಂದರೆ ಸನ್ಸೆಟ್ ಕೂಡ ನೋಡ್ಬೋದು ನಾವಿಲ್ಲಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ಈ ಪ್ಲೇಸಲ್ಲಿ ನಿಮ್ಗೆ ಯಾವ ಟೇಬಲ್ ಬೇಕೋ ಅದು ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿಕೊಂಡು ಬುಕ್ ಮಾಡ್ಕೋಬೋದು. ಔಟ್ಸೈಡ್ ಸಿಟಿನ ನೋಡಿಕೊಂಡು ಎಂಜಾಯ್ ಮಾಡ್ತಾ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಡೆಫಿನೆಟ್ಲಿ ಒಂದ್ಸರಿ ಆದ್ರೂ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಿದ ತಕ್ಷಣ ಫುಲ್ ಕಲರ್ಫುಲ್ ಲೈಟ್ಸ್ ಅಟ್ರಾಕ್ಟಿವ್ ಆಗಿ ನಮಗೆ ಕರಿತಾ ಇದ್ದಂಗಿತ್ತು. ನಮ್ಮ ಅಕ್ಕ ಚಳಿಗೆ ಫುಲ್ ನಡುಗ್ತಿದ್ದಾರೆ ಹಾಗೇನೆ. ಕ್ಲೈಮೇಟ್ ಆ ಥರ ಇತ್ತು ಫ್ರೆಂಡ್ಸ್. ಈ ಪ್ಲೇಸಲ್ಲಿ ಮಾರ್ನಿಂಗಿಂತನೂ ನೈಟೇ ತುಂಬ ಚೆನ್ನಾಗಿರುತ್ತೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಮಾರ್ನಿಂಗಿಂತನೂ ನೈಟಲ್ಲಿ. ಫುಲ್ ಲೈಟಿಂಗ್ಸ್ ಜೊತೆ ಆ ಕ್ಲೈಮೇಟು, ಆ ಕೋಲ್ಡ್ ವೆದರ್ಗೆ ತುಂಬಾ ಆಸಮ್ ಅಂತ ಅನಿಸ್ತು. ಚಳಿಲಿಬ್ರು ಅಪ್ಪ ಮಗಳು ತುಂಬ ಆಟ ಆಡ್ತಿದ್ದಾರೆ. ನಮ್ಮ ಮಿಲ್ಕಿ ಆದರೆ ಕಂಪ್ಲೀಟ್ಲಿ ಎಂಜಾಯ್ಡ್ ಇವತ್ತು. ಫುಲ್ ಎಕ್ಸೈಟ್ಮೆಂಟಿಂದ ಆಟ ಆಡ್ಬಿಟ್ಲು ಫ್ರೆಂಡ್ಸ್. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಓರಿಯನ್ ಮಾಲ್ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಬ್ಯಾಕ್ ಸೈಡ್ ವ್ಯೂ ಚೆನ್ನಾಗಿ ಕಾಣ್ತಿದ್ದಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಆಲ್ಮೋಸ್ಟ್ ಕೆಲವೊಂದು ಲೈಟ್ಸ್ ಎಲ್ಲನೂ ಆಫ್ ಮಾಡಿಬಿಟ್ಟಿದ್ರು. ಬಿಕಾಸ್ ಟೈಮು ಆಲ್ರೆಡಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಸೊ 10:30ಗೇನೋ ಕ್ಲೋಸ್ ಮಾಡ್ತಾರೆ ಲೈಟ್ಸು. ಸೊ ಕ್ಲೋಸ್ ಮಾಡಿಬಿಟ್ಟಿದ್ರು. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಎಲ್ಲಿ ಹೋಗಿದ್ವಿ ಅಂತ ಹೇಳಿಬಿಟ್ಟು ಎಕ್ಸಾಕ್ಟಾಗಿ ಲೊಕೇಶನ್ ತೋರಿಸ್ಬೇಕು ಅಂತ ಹೇಳಿದ್ರೆ ಓರಿಯನ್ ಮಾಲ್ ಹತ್ರ ಇಲ್ಲಿ ಬ್ರಿಗೇಡ್ ಇದೆ ಅಲ್ಲ ಫ್ರೆಂಡ್ಸ್. ನೋಡಿ, ಇದು ವರ್ಲ್ಡ್ ಟ್ರೇಡ್ ಸೆಂಟರು. 30 ಫ್ಲೋರ್ಸ್ ಇದೆ. 30 ಫ್ಲೋರ್ಸ್ ಆದಮೇಲೆ 31st ಫ್ಲೋರಲ್ಲಿ ಹೈ ವ್ಯೂ ಅಲ್ಟ್ರಾ ಲಾಂಜ್ ಇರೋದು. ಅಲ್ಲಿಗೆ ನಾವು ಹೋಗಿದ್ದು. ಈ 30 ಫ್ಲೋರ್ಸ್ ಮೇಲೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನನ್ನ ಬರ್ಡೇ ನಾನು ಈ ಸರಿ ಈ ಥರ ಸೆಲೆಬ್ರೇಟ್ ಮಾಡ್ಕೊತೀನಿ ಅಂತ ಕನಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾ ಚೆನ್ನಾಗಿತ್ತು. ಹಾಗೆ ಕ್ರಿಸ್ಮಸ್ ಟ್ರೀ ಅರೇಂಜ್ ಮಾಡಿದ್ರು ಓರಿಯನ್ ಮಾಲಲ್ಲಿ. ಬಟ್ ಲೈಟಿಂಗ್ಸ್ ಆಫ್ ಮಾಡಿದ್ರು.
ಹಾಗೆ ನೋಡ್ಕೊಂಡು ಕೆಲವೊಂದು ಪಿಕ್ಚರ್ಸ್ ಎಲ್ಲಾನು ತಗೊಂಡು ಈಗ ಇನ್ನೇನು ಮನೆಗೆ ರಿಟರ್ನ್ ಹೊರಡಬೇಕು. ತುಂಬಾನೇ ಲೇಟ್ ಆಗಿತ್ತು, ಆಲ್ರೆಡಿ 11:30 ಮೇಲಾಗಿತ್ತು. ಫ್ರೆಂಡ್ಸ್, ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಕೀಪ್ ವಾಚಿಂಗ್ ರಮ್ಯಾ ವ್ಲಾಗ್ಸ್. ಥ್ಯಾಂಕ್ ಯು ಆಲ್.